ನಿನ್ನೆ ವ್ಲಾಗನ್ನೇ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ಫುಲ್ಲು ಲೆಂತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಥರ ಮಾಡಿದ್ದೀನಿ. ಇವಾಗ ನಾವಿಲ್ಲಿ ಐದರ ಬುರ್ಜ ಅಂದರೆ ಉಪ್ಪಲಿ ಬುರ್ಜ ನಾವು ನೋಡಿಕೊಂಡು, ನಿನ್ನೆ ವ್ಲಾಗಲ್ಲೂ ಕೂಡ ನೋಡಿದ್ರಿ ಅಲ್ಲ, ಇವಾಗ ನಾವು ಇವಾಗ ಇಲ್ಲಿ ಬಂದಿದ್ದೀವಿ. ಇದು ಬಂದು ಇಬ್ರಾಹಿಂ ರೋಜಾ. ಇದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ನಿಮಗೆ ಇಲ್ಲಿ ಹೊರಗಡೆಯಿಂದ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನೋಡಿ ಹೊರಗಡೆ ನಾವು ಇನ್ನೂ ಎಂಟ್ರೆನ್ಸಿಂದ ಹೋಗ್ತಾನೆ ನಮಗೆ ಈ ಥರ ಗಿಡಗಳನ್ನೆಲ್ಲ ಬೆಳೆಸಿರೋದು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಗಿಡಗಳನ್ನ ನೀವು ನೋಡ್ತಾ ಇರ್ಬೋದು. ಆ ಕಡೆ ಮತ್ತು ಈ ಕಡೆ ಪಾರ್ಕನ್ನು ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಫೋಟೋಶೂಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಅಂದರೆ ಏನಾದರೂ ರೀಲ್ಸ್ ಆಗಲಿ ಆ ಥರ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವ್ಯೂ. ನಾನು ಹೇಳೋದು ಇಷ್ಟೇ, ನೀವೇನಾದರೂ ಇಲ್ಲಿಗೆ ಬಂದರೆ ನೀವು ಬೆಳಗ್ಗೆ ಟೈಮ್ ಬನ್ನಿ. ಬೆಳಗ್ಗೆ ಟೈಮು ಇನ್ನೂ ಬಿಸಿಲು ಜಾಸ್ತಿ ಇರೋಲ್ಲ ನೋಡಿ, ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಮತ್ತೆ ಇಲ್ಲಾಂದರೆ ಸಂಜೆ ಟೈಮು ಅಂದರೆ ಒಂದು 4 ಗಂಟೆ ಮೇಲೆ ಬಂದರೆ ಇನ್ನೂ ನಿಮಗೆ ತುಂಬ ಚೆನ್ನಾಗಿರುತ್ತೆ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗೆಯೋದಕ್ಕೆ. ಯಾಕಂದರೆ ಬಿಸಿಲಿರೋದ್ರಿಂದ ಅಷ್ಟಾಗಿ ವಿಡಿಯೋ ಕ್ಲಿಯರಿಟಿ ಬರಲ್ಲ, ವಿಡಿಯೋ ಆಗಲಿ ಫೋಟೋ ಆಗಲಿ ಅಷ್ಟು ಕ್ಲಿಯರಿಟಿ ಬರಲ್ಲ. ನಾವು ಬಂದಿದ್ದು ಮಧ್ಯಾಹ್ನ ಟೈಮಲ್ಲ, ಹಾಗಾಗಿ ನೋಡಿ ಇವಾಗ ನಾವಿಲ್ಲಿ ಒಳಗಡೆ ಬಂದ್ವಿ. ನೋಡಿ ಇದು ಕೂಡ ಸಮಾಧಿನೇ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ, ತುಂಬ ಚೆನ್ನಾಗಿ ಗಿಡಗಳನ್ನ ಬೆಳೆಸಿದ್ದಾರೆ. ಹಾಗೆ ಅದೇ ಹೇಳಿದೆ ನೋಡಿ, ಇವಾಗ ತುಂಬ ಬಿಸಿಲಿರೋದ್ರಿಂದ ಬಿಜಾಪುರ ಅಂದರೆ ಗೊತ್ತಿರಬೇಕಲ್ಲ ಎಷ್ಟು ಬಿಸಿಲಿರುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಬಿಜಾಪುರದಿಂದ ಮತ್ತು ಸುತ್ತಮುತ್ತ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಹಾಗೆ ಕಮೆಂಟ್ ಮಾಡಿ, ನನಗೂ ಕೂಡ ಖುಷಿ ಆಗುತ್ತೆ. ಇದ್ರ ಬಗ್ಗೆ ಇನ್ನೂ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಇದ್ರ ಬಗ್ಗೆ ಗೊತ್ತಿರೋರು ಕಮೆಂಟ್ ಮಾಡಿ, ನನಗೂ ಕೂಡ ಖುಷಿ ಆಗುತ್ತೆ. ಹಾಗೆ ಇವತ್ತಿನ ವ್ಲಾಗನ್ನು ಫುಲ್ಲು ಕೊನೆವರೆಗೂ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವತ್ತು ಬಂದು ಡಿಸೆಂಬರ್ 31. ಇವತ್ತು ಅದೇ ಹೇಳ್ತೀನಲ್ಲ, ಲಾಸ್ಟ್ವರೆಗೂ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ವಿಡಿಯೋ. ಮಿಸ್ ಮಾಡದೆ ನೋಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ. ಬನ್ನಿ ಇವಾಗ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನನಗೆ ಅಷ್ಟಾಗಿ ಗೊತ್ತಿಲ್ಲ, ನಾನು ಗೊತ್ತಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇದು ಬಂದು 1626ರಲ್ಲಿ 2ನೇ ಇಬ್ರಾಹಿಂ ಆದಿಲ್ ಶಾನ ಸಮಾಧಿ ಸ್ಥಳ ಇದಾಗಿದೆ ಅಂತೆ. ಇದನ್ನು ತನ್ನ ಧರ್ಮಪತ್ನಿ ತಾಜ್ ಸುಲ್ತಾನಳ ನೆನಪಿಗಾಗಿ ಕಟ್ಟಿಸಿದ ಕಟ್ಟಡ ಆಗಿತ್ತಂತೆ. ಪತ್ನಿಗಿಂತ ಮೊದಲು ಅಂದರೆ ಅವರೇ ಪತಿಯೇ ತೀರ್ಕೊಂಡಿದ್ದಕ್ಕಾಗಿ ರಾಜನ ಹೆಸರೇ ಇದಕ್ಕೆ ಇಟ್ಟಿದರಂತೆ. ಇದನ್ನು ಕಟ್ಟಿಸಿದ ಇಂಜಿನಿಯರ್ ಮಲಿಕ್ ಸಂದಲನು ಕಲ್ಲಿನಲ್ಲಿ ಕುರಾನಿನ ಶ್ಲೋಕ ಹಾಗೂ ನಕ್ಷೆಗಳನ್ನು ಸುಂದರವಾಗಿ ಚಿತ್ರಿಸಿದ ಸ್ಥಳ ಇದಾಗಿದೆ ಅಂತೆ. ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಏನದು ಕುರಾನಿನಲ್ಲಿ ಶ್ಲೋಕಗಳು ಮತ್ತು ನಕ್ಷೆಗಳನ್ನ ಹಾಕಿದಾರಂತೆ. ಮತ್ತು ಇಲ್ಲಿ ನಿಮಗೆ ಸೆಂಟ್ರಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಒಂದು ಏನು ಹೇಳ್ತಾರೆ ನಾವು ಬಾವಿ ಕೊಳ ಅಂತ ಹೇಳ್ತೀವಿ ನೋಡಿ, ಅದು ಕೂಡ ಇದೆ. ಅಂದರೆ ನೀರಿರಲಿಲ್ಲ ನೋಡಿ, ಸೆಂಟ್ರಲ್ಲಿ ಕೊಳ ಇದೆ, ಆ ಕಡೆ ಈ ಕಡೆ ಈ ಥರ ಏನು ಸಮಾಧಿ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆದರೂ ಬಿಸಿಲಿದ್ದರಿಂದ ನಾನು ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಅಷ್ಟೇ. ಬಿಸಿಲಲ್ಲಿ ಅಷ್ಟಾಗಿ ವಿಡಿಯೋ ಕ್ಲಿಯರಿಟಿ ಬರಲ್ಲ ನೋಡಿ, ಹಾಗಾಗಿ ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಯಾಕಂದರೆ ನನಗೂ ಕೂಡ ಮೆಮೊರಿಗೆ ಇರುತ್ತೆ ಅಲ್ಲ, ಹಾಗಾಗಿ ನಿಮಗೂ ಎಷ್ಟೋ ಜನಕ್ಕೆ ಬರೋದಕ್ಕೆ ಅವಕಾಶ ಸಿಕ್ಕಿರಲ್ಲ. ಹಂಗಾಗಿ ನೀವು ಕೂಡ ಬನ್ನಿ ನೋಡಿ, ಚೆನ್ನಾಗಿದೆ. ಇವಾಗ ನಾವಿಲ್ಲಿಂದ ನೋಡಿಕೊಂಡು ಹೊರಟ್ವಿ. ಇವಾಗ ನಾವು ಅಲ್ಲಿ ನೋಡಿಕೊಂಡು ಇವಾಗ ನಾವು ಬಂದಿದ್ದು ಬಾರಾ ಕಾಮನ್ ಅಂತ ಕರೀತಾರೆ ಇದಕ್ಕೆ. ಇದು ಅಷ್ಟೇ, ನನಗೆ ಇದನ್ನು ನೋಡುವಾಗ ಯಾವ ಥರ ಅನ್ನಿಸ್ತಿತ್ತು ಅಂತಂತೀರ, ನಾನು ಡೆಲ್ಲಿಯಲ್ಲಿ ಯಾವುದು ಕುತಬ್ ಮಿನಾರ್ ನಾನು ನಿಮಗೆ ವಿಡಿಯೋ ಹಾಕಿದ್ದೆ ನೋಡಿ, ಸೇಮ್ ಒಂಥರ ಆ ಥರ ಫೀಲಿಂಗ್ ಕೊಡ್ತಾಯಿತ್ತು ಇದು ನನಗೆ. ಬನ್ನಿ ಒಳಗಡೆ ಹೋಗಿ ನಾನು ನಿಮಗೆ ತೋರಿಸ್ತೀನಿ. ನಾನು ಅದೇ ಹೇಳ್ತಾ ಇದ್ದೆ, ಇದು ಡೆಲ್ಲಿಯಲ್ಲಿ ಕುತಬ್ ಮಿನಾರ್ ಹೋಗಿದ್ವಿ ನೋಡಿ, ಸೇಮ್ ಅದೇ ಥರ ಹೋಲಿಕೆ ಇದೆ ಅಂತ ಅಂದ್ಬಿಟ್ಟು. ನೀವು ನೋಡಿದ್ರೆ ಆ ಕಡೆ ಹಾರ್ಕಂಬ ಇದೆ, ಈ ಕಡೆ ಹಾರ್ಕಂಬ ಇದೆ. ಇದಕ್ಕೆ ಬಾರಾ ಕಮನ್ ಅಂತಂದರೆ ಹಾಲಿ ರೋಜಾ ಅಂದ್ಬಿಟ್ಟು ಕರೀತಾರಂತೆ. ಇದು ಕೂಡ ಸಮಾಧಿನೇ. ನೀವು ಇಲ್ಲಿ ಆಲ್ಮೋಸ್ಟ್ ಸಮಾಧಿಗಳನ್ನ ನೋಡ್ಬೋದು ಇಲ್ಲಿ ಬಿಜಾಪುರ ಬಂದರೆ. ನೋಡಿ ಬಿಸಿಲು ನೋಡಿ ಯಾವ ಥರ ಇದೆ, ಫೇಸ್ ಎಲ್ಲ ಟ್ಯಾನಾಗಿ ಹೋಗ್ಬಿಟ್ಟಿದೆ. ಬನ್ನಿ ಇಲ್ಲಿದು ಸ್ವಲ್ಪ ಇತಿಹಾಸನ ನಾನು ಯಾಕಂದರೆ ನಾವೊಂದು ಬುಕ್ಕನ್ನು ತೊಗೊಂಡಿದ್ವಿ, ಯಾಕಂದರೆ ಗೊತ್ತಿಲ್ಲದೆಲ್ಲ ಹೇಳಬಾರ್ದಲ್ಲ, ಹಾಗಾಗಿ
ನಾವೊಂದು ಬುಕ್ಕನ್ನು ತೊಗೊಂಡಿದ್ವಿ. ಅದರಲ್ಲಿ ಬುಕ್ಕಲ್ಲಿ ಏನಿದೆ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದೇ ಹೇಳಿದೆ ನೋಡಿ, ಯಾರಾದರೂ ಇದ್ರ ಬಗ್ಗೆ ಗೊತ್ತಿರೋ ಅಂಥವ್ರು ಕಮೆಂಟ್ ಮಾಡಿ. ನನಗೆ ಆಮೇಲೆ ಅನ್ನಿಸ್ತು ಯಾರಾದರೂ ಗೈಡ್ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅಂತ ಅಂದ್ಬಿಟ್ಟು. ಗೈಡ್ ತೊಗೊಂಡ್ರೆ ಏನಾಗುತ್ತೆ ಗೊತ್ತಾ, ಟೈಮ್ ಆಗಿಬಿಡುತ್ತೆ. ನಾವು ಯಾಕಂದರೆ ಒಂದೇ ಪ್ಲೇಸ್ ನೋಡೋಕೆ ಬಂದಿರಲ್ಲ, ಸುತ್ತಮುತ್ತ ಪ್ಲೇಸನ್ನು ನೋಡೋಕೆ ಬಂದಿರ್ತೀವಿ ನೋಡಿ. ಹಾಗಾಗಿ ನಾವಿಲ್ಲಿ ಗೈಡೇನು ತೊಗೊಳ್ಳಿಲ್ಲ. ಆಮೇಲೆ ಅನ್ನಿಸ್ತು ಗೈಡ್ ತೊಗೊಂಡಿದ್ರೆ ಚೆನ್ನಾಗಿತ್ತಂತ ಅಂದ್ಬಿಟ್ಟು. ನೋಡಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಇದ್ರದ್ದು ಹಿನ್ನೆಲೆ ನಾವು ತಿಳ್ಕೊಬೇಕಂದ್ರೆ, ಇದು ಹಾಲಿಯ ಅರ್ಧಂಬರ್ಧ ಅಂದರೆ ನಿರ್ಮಿತವಾದ ಭವ್ಯ ಸ್ಮಾರಕ, ಅಂದರೆ ಅರ್ಧಬರ್ಧ ಆಗಿದೆ, ಫುಲ್ ಕಂಪ್ಲೀಟ್ ಆಗಿಲ್ಲ ಅಂತ. ಭವ್ಯ ಸ್ಮಾರಕ ಇದು ಬಂದು 1677ರಲ್ಲಿ ನಿರ್ಮಿಸಿದರಂತೆ. ಹಾಲಿಯವರ ಹೆಂಡತಿ ಮತ್ತು ಅವರ 11 ಜನ ಹೆಣ್ಣು ಮಕ್ಕಳ ಗೋರಿಗಳು ಇವೆ ಅಂತೆ. ಅಂದರೆ 11 ಗೋರಿಗಳಿದೆ ಅಂತೆ ಇಲ್ಲಿ. ಮತ್ತು ಗೋರಿಯ ಎರಡೂ ಭಾಗಗಳಲ್ಲಿ 7 ದೊಡ್ಡ ಕಾಮಾನುಗಳಿವೆ. ಅಂದರೆ ನಾನು ನೀವು ಇಲ್ಲಿ ಕಾಮನ್ ಟೈಪ್ ನೋಡ್ತಾ ಇದ್ದೀರ ನೋಡಿ, ಅದು ಹಾಲಿಯ ಗೋರಿಯು ಹಸಿರು ಬಣ್ಣದ ಸಂಗಮ ಮರಿಯ ಕಲ್ಲಿನಿಂದ ನಿರ್ಮಿಸಿದ್ದು ಅಪೂರ್ವ ಶಿಲ್ಪಕಲೆಯು ದ್ಯೋತಕವಾಗಿದೆ. ಬಿಜಾಪುರದಲ್ಲಿ ನಿರ್ಮಿತವಾದ ಅನೇಕ ಸ್ಮಾರಕಗಳಲ್ಲಿ ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ. ಅಂದರೆ ಅದೇ ಹೇಳಿದೆ ನೋಡಿ, ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಅಂದರೆ ಇದು ಇನ್ನೂ ಪೂರ್ತಿ ಆಗಿಲ್ಲ, ಅಂದರೆ ಪೂರ್ತಿ ಆಗಿಲ್ಲ, ಇಷ್ಟೇ ಇದೆ. ಅಂದರೆ ಅರ್ಧಂಬರ್ಧ ಅಂದರೆ ಪೂರ್ತಿ ಆಗಿಲ್ಲ, ಇಷ್ಟಕ್ಕೆ ನಿಂತಿದೆ ಅಂತ ಇದು. ಮತ್ತು ಇಲ್ಲಿಂದ ನಾವೀಗ ಹೊರಟ್ವಿ. ಅದೇ ಹೇಳಿದೆ ನೋಡಿ, ಇಲ್ಲಿಂದ ನಾವು ಕುದುರೆ ಗಾಡಿನ ಮಾಡ್ಕೊಂಡಿದ್ವಿ. ಯಾಕಂದರೆ ನಾವು ವೆಹಿಕಲಲ್ಲಿ ಓಡಾಡಿಲ್ಲ. ಇಲ್ಲೆಲ್ಲ ಅಂದರೆ ಪ್ಲೇಸಸ್ ನಮಗೆ ಗೊತ್ತಿರಲ್ಲ ನೋಡಿ. ಹಾಗಾಗಿ ಈ ಥರ ಯಾರಾದರೂ ಗೊತ್ತಿರೋರನ್ನ, ಇಲ್ಲಿ ಆಟೋ ಆಗಿರ್ಬೋದು, ಆಟೋಗಳು ಕೂಡ ಸಿಗ್ತವೆ ನಿಮಗೆ ಹೋಗೋದಕ್ಕೆ. ಇವೆಲ್ಲ ನಾವು ನೋಡ್ಕೊಂಬರ್ಬೇಕಂತಂದರೆ ನೀವು ಆಟೋ ಮಾಡ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ನಾವು ಈ ಥರ ಕುದುರೆ ಗಾಡಿ ಮಾಡ್ಕೊಂಡು ಹೋಗಿದ್ದೀವಿ ನೋಡಿ, ಕುದುರೆ ಗಾಡಿನಲ್ಲಿ ಹೋಗ್ಬೋದು. ಮತ್ತು ವೆಹಿಕಲ್ ಕೂಡ ಇರ್ತವೆ, ವೆಹಿಕಲ್ಗಳಲ್ಲೂ ಕರ್ಕೊಂಡೋಗಿ ನಿಮಗೆ ಕರ್ಕೊಂಬರ್ತಾರೆ. ನಾನು ಹೇಳಿದೆ ನೋಡಿ, ಆಟೋದಲ್ಲಿ ಮತ್ತು ನಮ್ಮದೇ ಆದ ವೆಹಿಕಲಲ್ಲಿ ಯಾವಾಗಲೂ ಓಡಾಡ್ತಾ ಇರ್ತೀವಿ. ಹಾಗಾಗಿ ಕುದುರೆ ಗಾಡಿನಲ್ಲಿ ಹೋದ್ವಿ, ಅದು ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ಅಂದ್ಬಿಟ್ಟು ಕುದುರೆ ಗಾಡಿನಲ್ಲಿ ಹೋದ್ವಿ. ನೋಡಿ ಈ ಥರ ಕುದುರೆ ಗಾಡಿ ನಾನು ನಿಮಗೆ ತೋರಿಸಿಲ್ಲಲ್ಲ, ಈಗ ತೋರಿಸ್ತಾ ಇದ್ದೀನಿ. ನಾವು ಹೋಗಿದ್ದು ಈ ಕುದುರೆ ಗಾಡಿನಲ್ಲಿ, ಚೆನ್ನಾಗಿತ್ತು ಒಂಥರ. ನನಗೆ ಕೇದಾರ್ನಾಥ್ ಹೋಗಿದ್ದೆ ನೋಡಿ ಕುದುರೆ ಮೇಲೆ, ಅದೇ ನೆನಪಾಗ್ತಾಯಿತ್ತು. ಇವೆಲ್ಲ ನೆನಪುಗಳೆಲ್ಲ, ಅದಕ್ಕಾಗಿ ಹೇಳೋದು, ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಇರಬೇಕಂತ ಅಂದ್ಬಿಟ್ಟು. ಇವಾಗ ಇಲ್ಲಿ ಕಾರನ್ನು ಪಾರ್ಕ್ ಮಾಡಿದ್ವಿ ನೋಡಿ, ತಗೊಂಡು ಇವಾಗ ಇಲ್ಲಿಂದ ಹೊರಟ್ವಿ. ನಾವು ಇಲ್ಲಿಂದ ಹೊರಟಿದ್ದು ಆಲ್ಮಟ್ಟಿ ಡ್ಯಾಮ್ಗೆ, ಯಾಕಂದರೆ ಇಲ್ಲೇ ಸ್ವಲ್ಪ ಹತ್ತಿರ ಆಗ್ತವೆ ನೋಡಿ. ಮತ್ತು ಇವಾಗ ನಾವು ಇಲ್ಲಿ ಆಲ್ಮಟ್ಟಿಯಲ್ಲಿ ನೋಡಿಕೊಂಡು ನಾವು ಕೂಡಲ ಸಂಗಮ, ಇದು ನೀವು ನೋಡಿದ್ರಲ್ಲ ಸೆಂಟ್ರಲ್ಲಿ, ನಮಗೆ ದೂರಕ್ಕೆ ಯಾವ ಥರ ಕಾಣ್ತಂದರೆ ಇದು ಜೀಪ್ ನಮಗೆ ಗಾಡಿ ಥರ ಕಾಣ್ತದೆ. ಅದನ್ನು ನೋಡಿದ್ರೆ ಇದ್ರದ್ದಾಗಿದೆ, ಫೋಟೋ ಆಗಿದೆ, ಅಂದರೆ ಸ್ಕ್ರೀನ್ ಆಗಿದೆ ಅದು. ಮತ್ತು ಇಲ್ಲಿಂದ ನಾವೀಗ ಹೊರಟಿದ್ದು ಆಲ್ಮಟ್ಟಿ ಡ್ಯಾಮ್ ಕಡೆ ಹೊರಟ್ವಿ ನಾವಿವಾಗ. ನೋಡಿ ಇವಾಗ ನಾವು ಇಲ್ಲಿ ಆಲ್ಮಟ್ಟಿ ಬಂದ್ವಿ. ಇದು ಬಂದು ಸಂಜೆ ಟೈಮ್, ಅಂದರೆ ಇಲ್ಲಿ ಲೈಟಿಂಗ್ ಎಲ್ಲ ಇರುತ್ತೆ ನೋಡಿ, ಅಂದರೆ ಲೈಟಿಂಗ್ ಶೋ ಇರುತ್ತೆ ನೋಡಿ. ಹಾಗಾಗಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾವೀಗ ಸಂಜೆ ಬಂದು ಇಲ್ಲಿ ಗಾಡಿನ ಇಲ್ಲಿ ಪಾರ್ಕಿಂಗ್ ಹತ್ರ, ಅಂದರೆ ಪಾರ್ಕ್ ಆಗೋದಕ್ಕಂತಂದ್ಬಿಟ್ಟು ಪಾರ್ಕಲ್ಲಿ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಪಾರ್ಕಿಂಗ್ ಹತ್ರ. ಗೊತ್ತಿಲ್ಲ, ಫಸ್ಟ್ ಟೈಮೆಲ್ಲ ಬಂದಿರೋದು. ಹಾಗಾಗಿ ನೋಡಿ ಇವಾಗ ಕಾರನ್ನು ಇಲ್ಲಿ ಪಾರ್ಕ್ ಮಾಡಿ ಇವಾಗ ಇಲ್ಲಿಂದ ನೋಡ್ಬೋದು ನೀವು, ಆಗಲೇ ಸಂಜೆ ಆಗ್ತಾಯಿದೆ ನೋಡಿ. ವಾಟರ್ ಮನೋರಂಜನಾ ಪಾರ್ಕ್ ಅಂತೆ. ಇವಾಗ ಇಲ್ಲಿ ವೆಹಿಕಲನ್ನು ಪಾರ್ಕ್ ಮಾಡಿ, ಇದು ಬಂದು ಹೆಲಿಪ್ಯಾಡ್, ಅಂದರೆ ಯಾರಾದರೂ ಬಂದಾಗ ಹೆಲಿಪ್ಯಾಡ್ ಇಲ್ಲಿ ಸ್ಟೇ ಆಗೋವಂಥದ್ದು. ಏನೇನು ನಾನು ನಿಮಗೆ ತೋರಿಸ್ಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ನೋಡಿ ಆಗಲೇ ಸಂಜೆ ಆಗಿದೆ, ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನನಗಂತೂ ಈ ಥರ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಬನ್ನಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ತುಂಬ ಇದೆ, ಹೇಳ್ತೀನಲ್ಲ. ಯಾರಿಗಾದ್ರೂ ಬೇಜಾರಾದರೆ ಬೇಕಾದರೆ ಸ್ಕಿಪ್ ಮಾಡಿ, ಇಲ್ಲ ನೋಡ್ಬೇಕಂತಂದರೆ ಸ್ಕಿಪ್ ಮಾಡಿದೆ ನೋಡಿ, ಚೆನ್ನಾಗಿದೆ. ತುಂಬ ದೂರ ನಡಿಬೇಕು, ಹತ್ರ ಏನಿಲ್ಲ. ನಾನು KRS ಅಲ್ಲೂ ಕೂಡ ಅಷ್ಟು ದೂರ ಇತ್ತು, KRS ಆಗಿರ್ಬೋದು. ಮತ್ತು ಇದು ಅಷ್ಟೇ, ಆಲ್ಮಟ್ಟಿ ಆದರೂ ಅಷ್ಟೇ ತುಂಬ ದೂರ ನಡಿಬೇಕು. ಹಾಗೆ ಹೊಸಪೇಟೆನಲ್ಲಿ ಅಷ್ಟೊಂದು ನಡೆಯೋವಷ್ಟಿಲ್ಲ, ಹೊಸಪೇಟೆ ಡ್ಯಾಮಲ್ಲಿ. ಅದು ಒಂದು ಸಲ ನಾನು ನಿಮಗೆ ಶೇರ್ ಮಾಡ್ತೀನಿ. ನಮ್ಮದು ಹೊಸಪೇಟೆ ಡ್ಯಾಮಲ್ಲಿ ನಾನು ಶೇರ್ ಮಾಡಿಲ್ಲಲ್ಲ, ಅದು ಒಂದು ಸಲ ನಾನು ನಿಮಗೆ ಶೇರ್ ಮಾಡ್ತೀನಿ. ನೋಡಿ ಇವಾಗ ಇಷ್ಟು ಇಲ್ಲಿ ಏನು ಟಿಕೆಟನ್ನು ತೊಗೋಬೇಕು. ಟಿಕೆಟನ್ನು ತೊಗೊಂಡು ಒಳಗಡೆ ಹೋಗಬೇಕು ನಾವು. ಇದು ಬಂದು ಇದು ಏನು ಲೇಸರ್ ಶೋ ಇದೆ, ಅಲ್ಲಿ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಬಂದು ಎಂಟ್ರೆನ್ಸು. ನಾವು ಇಲ್ಲಿಂದ ಇವಾಗ ಒಳಗಡೆ ಹೋಗಬೇಕು, ಟಿಕೆಟ್ ತಗೊಂಡು ಹೋಗಬೇಕು. ಅದೇ ಹೇಳಿದೆ ನೋಡಿ, ಇವತ್ತು ಡಿಸೆಂಬರ್ 1 ಅಂದರೆ 31 ಆಗಿರೋದ್ರಿಂದ, ಅಂದರೆ ನಾಳೆ ನ್ಯೂ ಇಯರ್ ಅಲ್ಲ,
ಸಾರಿ, ಒಂದು ತಿಂಗಳಾದಮೇಲೆ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಏನೋ ಪ್ರಾಬ್ಲಮ್ಗಳು ಏನೇನೋ ಸ್ವಲ್ಪ ಪ್ರಾಬ್ಲಮ್ ಇದ್ದಿದ್ದರಿಂದ ವೀಡಿಯೋನ ಹಾಕೋಕ್ಕಾಗಿರಲಿಲ್ಲ. ಲೇಟಾಗಿ ವೀಡಿಯೋನ ಹಾಕ್ತಾಯಿದ್ದೀನಿ. ಇವತ್ತು ಡಿಸೆಂಬರ್ 31. ಹಾಗೆ ನ್ಯೂ ಇಯರ್ ಅಂದರೆ ಹೊಸ ವರ್ಷ ಇರುತ್ತೆ ನೋಡಿ, ಹಾಗಾಗಿ ಸ್ವಲ್ಪ ತುಂಬ ಜನ ಬಂದಿದ್ದರು. ಯಾಕಂದರೆ ಡಿಸೆಂಬರ್ 31 ಅಂದರೆ ಗೊತ್ತಿರುತ್ತೆ ನೋಡಿ, ಎಲ್ಲರೂ ಹೊಸ ವರ್ಷ ಆಚರಣೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬಂದಿರ್ತಾರೆ. ಹಾಗೆ ಸ್ಕೂಲ್ ಮಕ್ಕಳು ಕೂಡ ತುಂಬ ಜನ ಇದ್ದರು. ಸ್ಕೂಲ್ ಮಕ್ಕಳಾಗಿರ್ಬೋದು, ಕಾಲೇಜ್ ಮಕ್ಕಳಾಗಿರ್ಬೋದು, ಎಲ್ಲ ಅಂದರೆ ಕಾಲೇಜ್ ಹುಡುಗರು ತುಂಬ ಜನ ಇದ್ದರು. ಇದು ಕೂಡ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಏನಂದರೆ ಲೈಟ್ ಶೋ. ನಾನು ಇವೆಲ್ಲ ಯಾಕೆ ಶೇರ್ ಮಾಡ್ತೀನಿ, ನನಗೆ ಒಂದು ಮೆಮೊರಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಹಾಗೆ ಎಷ್ಟೋ ಜನಕ್ಕೆ ಬರೋಕ್ಕಾಗಿರಲ್ಲ, ಯಾಕಂದರೆ ನಾನು ಕೂಡ ಇಷ್ಟು ವರ್ಷ ಆಗಿದೆ ಇಲ್ಲಿ ಬರೋದಕ್ಕೆ. ಹಂಗಾಗಿ ಇದೆಲ್ಲ ಒಂದು ಮೆಮೊರಿಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಬೇಕಿದ್ರೆ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ನೋಡಿ. ಎಲ್ಲ ಕಲರ್ ಲೈಟಿಂಗ್ಸು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ಇದು ನಾವು KRS ಹೋಗಿದ್ದೀವಿ ನೋಡಿ, ಸೇಮ್ KRSಲ್ಲೂ ಕೂಡ ಇದೇ ಥರ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಅದನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಒಂದು ಸಲ ನೋಡಿ. ಅಲ್ಲೂ ಕೂಡ KRSಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಲೈಟಿಂಗ್ ಎಲ್ಲ. ಇವಾಗ ನಾವು ಹೋಗ್ತಾ ಇರೋದು ಲೇಸರ್ ಶೋ ಹತ್ರ ಹೋಗ್ತಾಯಿದ್ದೀವಿ. ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ಅಲ್ಲಿ. ಯಾಕಂದರೆ ಮ್ಯೂಸಿಕ್ ಹಾಕಿದ್ರು, ಹಂಗಾಗಿ ನಾನು ಏನು ಫಿಲ್ಮ್ ಮ್ಯೂಸಿಕ್ ಹಾಕಿದ್ರು ನೋಡಿ, ಹಂಗಾಗಿ ನಾನು ಅಲ್ಲಿ ಜಾಸ್ತಿ, ಮತ್ತು ಅದು ಲೇಸರಲ್ಲಿ ಬರೋದಲ್ಲ, ಅಷ್ಟು ಕ್ಲಿಯರಾಗಿ ಬರ್ತಿರಲಿಲ್ಲ. ಆದಷ್ಟು ನಾನು ನಿಮಗೆ ಶೇರ್ ಮಾಡಿದ್ದೀನಿ ಅಷ್ಟೇ. ಅದನ್ನು ಸ್ವಲ್ಪ ಎಲ್ಲ ಏನು ಕಟ್ ಮಾಡಿ ನಾನು ಅದನ್ನು ಶೇರ್ ಮಾಡಿದ್ದೀನಿ. ಯಾಕಂದರೆ ಚೆನ್ನಾಗಿ ಕಾಣ್ತಾ ಇರುವಂಥದ್ದನ್ನ ನಾನು ನಿಮಗೆ ಹಾಕಿದ್ದೀನಿ ಅಷ್ಟೇ. ನೋಡಿ, ಇದು ಬಂದು ಹೊರಗಡೆ ಏನು ಲೇಸರ್ ಶೋ ಇದೆ ನೋಡಿ, ಅದರಿಂದ ಹೊರಗಡೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿತ್ತು ಅಂತ ಅಂದ್ಬಿಟ್ಟು ನೀರಲ್ಲಿ. ಇವಾಗ ಒಳಗಡೆ ಹೋಗಬೇಕು. ಇದು ಬಂದು ಒಂದು 15-20 ನಿಮಿಷ ಇರುತ್ತೆ ಶೋ ನೋಡಿ, ಲೇಸರ್ ಶೋ. ಇವಾಗ ಇಲ್ಲಿ ಒಳಗಡೆ ಹೋಗಬೇಕು. ಐ ಲವ್ ಆಲ್ಮಟ್ಟಿ ಅಂತ ಇದೆ, ಐ ಲವ್ ಯು. ತುಂಬ ಚೆನ್ನಾಗಿತ್ತು. ಯಾರೆಲ್ಲ ಬಂದಿದ್ದೀರಾ ಕಮೆಂಟ್ ಮಾಡಿ. ತುಂಬ ಜನ ಇದ್ದರು. ಯಾಕಂದರೆ ನಾವು ಅಲ್ಲಿಂದ ಇಲ್ಲಿ ಬರೋದ್ರೊಳಗೆ ನಮಗೆ ಒಂದು ಶೋ ಆಗಲೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾವು ಬಂದ್ವಿ, ಶೋ ಸ್ಟಾರ್ಟ್ ಆಯಿತು, ಮತ್ತು ಇನ್ನೊಂದು ಶೋಗೆ ಹೋದ್ರಾಯ್ತು ಅಂತ ಅಂದ್ಬಿಟ್ಟು ಇವಾಗ ನಾವಿಲ್ಲಿ ಬಂದು ಕುತ್ಕೊಂಡಿದ್ದೀವಿ. ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು, ಎಲ್ಲ ಫುಲ್ಲಾಗಿತ್ತು ನೋಡಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಎಲ್ಲರೂ ಇನ್ನೂ ಬಂದು ಇವಾಗ ಎಲ್ಲ ಕುತ್ಕೊತಾ ಇದ್ದಾರೆ. ಕುತ್ಕೊಂಡಾದಮೇಲೆ ಇವಾಗ ಶೋನ ಸ್ಟಾರ್ಟ್ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು. ಹಾಗಾಗಿ ಇದೊಂದು ನಾನು ಮ್ಯೂಸಿಕ್ ಹಾಕಿದ್ದೀನಿ ಸ್ಟಾರ್ಟಿಂಗು. ಇದೇನಾದರೂ ಕಾಪಿರೈಟ್ ಬಂತಂದರೆ ಮ್ಯೂಟ್ ಮಾಡ್ತೀನಿ. ಅದೇ ಹೇಳಿದೆ ನೋಡಿ, ಯಾವುದು ಕ್ಲಿಯರ್ ಇದೆ ಅದನ್ನು ಮಾತ್ರ ಹಾಕಿದ್ದೀನಿ. ಇದಕ್ಕೆ ನಾನು ಎಕ್ಸ್ಟ್ರಾ ಮ್ಯೂಸಿಕನ್ನು ಹಾಕಿದ್ದೀನಿ. ಯಾಕಂದರೆ ಫಿಲ್ಮ್ ಮ್ಯೂಸಿಕ್ ಹಾಕಿದ್ರೆ ನನಗೆ ಕಾಪಿರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಬೇರೆ ಮ್ಯೂಸಿಕನ್ನು ಆ್ಯಡ್ ಮಾಡಿದ್ದೀನಿ. ಏನಾದರೂ ಇದು ಕಾಪಿರೈಟ್ ಬಂತಂದರೆ ಇದನ್ನು ಮ್ಯೂಟ್ ಮಾಡ್ತೀನಿ. ಇದು ಅಂದರೆ ಏನು ಸ್ವಲ್ಪ ಸ್ಟಾರ್ಟಿಂಗಲ್ಲ ಮ್ಯೂಸಿಕ್ ಇತ್ತಲ್ಲ, ಹಾಗಾಗಿ ನೋಡೋಣ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಚೆನ್ನಾಗಿತ್ತು ಅಂತಾರೆ ನೋಡೋದಕ್ಕೆ. ಅದು ನೀರೊಳಗಡೆ ಈ ಥರ ಬರ್ತಾ ಇರುತ್ತೆ ನೋಡಿ, ಶೋ ಬರ್ತಾ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಸೆಟ್ಟಿಂಗ್ ಮಾಡಿದ್ದಾರೆ, ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ ನೋಡಿ. ನಮ್ಮ ಭಾರತದ್ದು ಮ್ಯಾಪ್ ಆಗಿರ್ಬೋದು, ಹಾಗೆ ನಮ್ಮ ಕರ್ನಾಟಕದ್ದು ಮ್ಯಾಪ್ ಆಗಿರ್ಬೋದು, ತುಂಬ ಚೆನ್ನಾಗಿ ಬರ್ತಾಯಿತ್ತು ನೋಡೋದಕ್ಕೆ. ಇದನ್ನೆಲ್ಲ ನಾನು ಮಿಸ್ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಯಾರಿಗಾದರೂ ಇಂಟ್ರೆಸ್ಟ್ ಇಲ್ಲ ಅಂದರೆ ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಅಂತೀರ. ಅದು ಸೆಟ್ಟಿಂಗ್ ಮಾಡಿದ್ದಾರೆ ನೋಡಿ, ಅದಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಮತ್ತು ಫಿಲ್ಮ್ದು ಏನು ರಾಜ್ಕುಮಾರ್ ಫಿಲ್ಮ್ ಆಗಿರ್ಬೋದು, ಗಂಧದ ಗುಡಿ ಫಿಲ್ಮ್ ಆಗಿರ್ಬೋದು, ಅದರದ್ದು ಒಂದು ಸ್ವಲ್ಪ ಇಲ್ಲಿ ಹಾಕಿದ್ರು, ಏನದ್ರದ್ದು ಫಿಲ್ಮನ್ನು ಹಾಕಿದ್ರು. ಅದರಲ್ಲಿ ಅಷ್ಟು ಕ್ಲಿಯರಾಗಿ ಇರಲಿಲ್ಲ, ಹಂಗಾಗಿ ನಾನು ಅದನ್ನು ತೆಗೆದಿದ್ದೀನಿ. ಯಾವುದು ಕ್ಲಿಯರಾಗಿ ಬರ್ತಾಯಿದೆ ನೋಡಿ ಅದನ್ನು ಮಾತ್ರ ಹಾಕಿದ್ದೀನಿ. ನಾನು ನೋಡ್ಕೊಂಡು ಬನ್ನಿ. ಮ್ಯೂಸಿಕನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನಾನು ಏನು ಒರಿಜಿನಲ್ ಮ್ಯೂಸಿಕನ್ನು ಹಾಕಿಲ್ಲ. ಒರಿಜಿನಲ್ ಮ್ಯೂಸಿಕ್ ಹಾಕಿದರೆ ಕಾಪಿರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಒರಿಜಿನಲ್ ಮ್ಯೂಸಿಕನ್ನು ಹಾಕಿಲ್ಲ. ನಮ್ಮ ಪುನೀತ್ ರಾಜ್ಕುಮಾರದ್ದು ಫೋಟೋ ಹಾಕಿದ್ರು, ಮತ್ತು ನಮ್ಮ ರಾಜ್ಕುಮಾರ್ ಸರ್ ಫೋಟೋ ಹಾಕಿದ್ರು, ಮತ್ತು ವಿಷ್ಣುವರ್ಧನ್ ಸರ್, ಅಂಬರೀಷ್ ಸರ್ ಎಲ್ಲರದ್ದು ಕೂಡ ಇಲ್ಲಿ ಫೋಟೋ ಬರ್ತಿತ್ತು. ಯಾರೆಲ್ಲ ನಮ್ಮನ್ನು ಬಿಟ್ಟೋಗಿದ್ದಾರೆ ನೋಡಿ ಅವೆಲ್ಲರದ್ದು ಫೋಟೋ ಮತ್ತು ಎಲ್ಲರದ್ದು ಬರ್ತಾಯಿತ್ತು. ಅದೇ ಹೇಳಿದೆ ನೋಡಿ, ಅದು ಅಷ್ಟು ಕ್ಲಿಯರಾಗಿ ಇರಲಿಲ್ಲ, ಹಾಗಾಗಿ ನಾನು ಅದನ್ನು ತೆಗೆದಿದ್ದೀನಿ.
ತುಂಬ ವಿಡಿಯೋ ಮಾಡ್ಕೊಂಡಿದ್ದೆ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಅದಷ್ಟು ಕ್ಲಿಯರ್ ಇರಲಿಲ್ಲ, ಹಂಗಾಗಿ ನಾನು ಅದನ್ನ ಡಿಲೀಟ್ ಮಾಡಿದ್ದೀನಿ. ನೀವು ಕೂಡ ನೋಡ್ಕೊಂಡು ಬನ್ನಿ. ಈ ವಿಡಿಯೋ ಏನಾದರೂ ನಿಮಗೆ ಪ್ಲೀಸ್ ಇಷ್ಟ ಆಗಿತ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ಆದ್ರೂ ಸ್ವಲ್ಪ ಕ್ಲಿಯರಿಟಿ ಇಲ್ಲ ಅಂದ್ರೂ ಶೇರ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ನೀವು ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ.
ಈಗ ನಾವು ಲೇಸರ್ ಶೋ ಮುಗಿಸ್ಕೊಂಡು ಇನ್ನೊಂದು ಶೋ ಹತ್ರ, ಅಂದರೆ ಅದು ಬಂದು ಲೈಟಿಂಗು, ಅದನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಬಂದು 2 ಶೋ ಇರುತ್ತೆ. ಒಂದು ಲೇಸರ್ ಶೋ ಇರುತ್ತೆ, ಇನ್ನೊಂದು ಲೈಟಿಂಗ್ ಇರುತ್ತೆ. ಅದೇ ನಾನು KRS ಅಲ್ಲಿ ನಾನು ನಿಮಗೆ ತೋರಿಸಿದೆ ನೋಡಿ, ಸೇಮ್ ಅದೇ ಥರ ಇರುತ್ತೆ. ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಹಾಗೆ ಮ್ಯೂಸಿಕ್ಕು ಕೂಡ ಬೇರೆ ಹಾಕಿರ್ತಾರೆ, ಅಂದರೆ ಸಾಂಗ್ ಹಾಕಿರ್ತಾರೆ. ನೋಡ್ಕೊಂಡು ಬನ್ನಿ.
ಸೊ ಫ್ರೆಂಡ್ಸ್, ನೋಡ್ಕೊಂಡು ಬಂದರೆ ಹೇಗಿತ್ತಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಿಮಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇವಾಗ ನಾವು ಇಲ್ಲಿಂದ ಹೊರಟಿದ್ದು ನೋಡಿ. ಇವಾಗ ನಾವು ಶೋ ಮುಗಿಸ್ಕೊಂಡು ಇವಾಗ ಹೊರಟ್ವಿ. ಯಾಕಂದರೆ ರಾತ್ರಿ ಆಗಿರೋದ್ರಿಂದ ಅಷ್ಟಾಗಿ ವಿಡಿಯೋ ಕ್ಲಿಯರೆನ್ಸ್ ಇಲ್ಲ, ಹಾಗಾಗಿ ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇಲ್ಲಿಂದ ಹೊರಟ್ವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಅರ್ಧಕ್ಕರ್ಧ ಯಾಕಂದರೆ ಸ್ಟೂಡೆಂಟ್ ಮಕ್ಕಳೇ ಇದ್ದರು. ಯಾಕಂದರೆ ಇವಾಗೆಲ್ಲ ಟ್ರಿಪ್ ಅಲ್ಲ, ಹಾಗಾಗಿ ನೋಡಿ. ಇದು ಬಂದು ಹೊರಗಡೆ ನಾನು ಅವಾಗಲೇ ನಿಮಗೆ ತೋರಿಸ್ತೆ ನೋಡಿ. ಇವಾಗ ಇಲ್ಲಿಂದ ನೀವು ನೋಡ್ತಾ ಇರ್ಬೋದು ಯೂನಿಫಾರ್ಮ್, ಅಂದರೆ ಮಕ್ಕಳಿಗೆ ಅದೇ ಸ್ಕೂಲ್ ಯೂನಿಫಾರ್ಮ್ ಹಾಕಿದರೆ ಗೊತ್ತಾಗ್ಬಿಡುತ್ತೆ ಅಲ್ಲ, ಎಲ್ಲಾದರೂ ಮಿಸ್ ಆದರೆ, ಇಷ್ಟು ಜನರ ಮಧ್ಯದಲ್ಲಿ ಮಿಸ್ ಆದ್ರೂ ಗೊತ್ತಾಗುತ್ತೆ ನೋಡಿ. ಹಾಗಾಗಿ ನೋಡ್ತಾ ಇರ್ಬೋದು. ಇದು ಬಂದು ಹೊರಗಡೆ ಎಂಟ್ರೆನ್ಸ್. ನಾನು ನಿಮಗೆ ಹೋಗ್ಬೇಕಾದ್ರೆ ತೋರಿಸ್ತೆ ನೋಡಿ ಎಂಟ್ರೆನ್ಸು. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ನಾವು ಇವಾಗ ಇಲ್ಲಿಂದ ಹೊರಟಿದ್ದೆ ಕೂಡಲ ಸಂಗಮ ಕಡೆ. ಅಂದರೆ ಕೂಡಲ ಸಂಗಮದಲ್ಲಿ ಹೋಗಿ ಅಲ್ಲಿ ಉಳ್ಕೊಂಡ್ವಿ. ನಿಮಗೆ ಹೊಸ ವರ್ಷದ್ದು ವ್ಲಾಗು ಕೂಡಲ ಸಂಗಮದಿಂದ ಬರುತ್ತೆ. ನಿಮಗೂ ನಾಳೆ ವ್ಲಾಗ್ ಇಷ್ಟ ಆಗುತ್ತೆ. ನಾಳೆ ಎಲ್ಲೆಲ್ಲಿ ಹೋಗಿದ್ವಿ ಅಂತ ಅಂದ್ಬಿಟ್ಟು ನಾಳೆ ನಿಮಗೆ ಆ ವ್ಲಾಗನ್ನು ಮಿಸ್ ಮಾಡಿದೆ ನೋಡಿ. ಹೊಸ ವರ್ಷದ ದಿವಸ ಯಾವೆಲ್ಲ ದೇವಸ್ಥಾನಕ್ಕೆ ಹೋದ್ವಿ, ಎಲ್ಲೆಲ್ಲಿ ಹೋಗಿದ್ವಿ ಅಂತ ಅಂದ್ಬಿಟ್ಟು ನಿಮಗೆ ಬರುತ್ತೆ. ಮಿಸ್ ಮಾಡಿದೆ ನೋಡಿ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.